ಅದರಿಂದ ನೆಕ್ಸ್ಟ್ ಅವೆಲ್ಲ ಡೆವಲಪ್ ಆದರೆ ನಮಗೆ ಒಂದು 450ರಿಂದ 500 ಹಸುಗಳು ಹಾಲು ಕೊಡೋದು ಬರುತ್ತೆ. ಆಗ ಇನ್ನೂ ಡೈರಿ ನಮಗೆ ಡೆವಲಪ್ ಆಗಿದೆ. ಈಗಲೂ ಸಹ ಏನಂತ ಲಾಸ್ ಇಲ್ಲ ನಮಗೆ ಈಸಿಯಾಗಿ ನಮಗೆ ವರ್ಕೌಟ್ ಆಗ್ತಾ ಇದೆ. ಈಗ 5,000 ಚಿಲ್ಲರೆ ಬರ್ತಾಯಿದೆ ಡೈಲಿ, ಒನ್ ಡೇಗೆ 5,000 ಚಿಲ್ಲರೆ ಬರ್ತಾಯಿದೆ. ಆರಾಮಾಗಿ ಏನು ಟೆನ್ಷನ್ ಇಲ್ಲ ಯಾರಿಗೂ, ಆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದು KMF ಕೊಡ್ತಾ ಇಲ್ಲ, ಪರಾಗ್ ಅಂತ ಒಂದು ಕಂಪ್ನಿ ಇದೆ, ಅವ್ರಿಗೆ ಕೊಡ್ತಾ ಇದ್ದೀವಿ. ಪರಾಗ್ ಕಂಪ್ನಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮದೇ ಬ್ರ್ಯಾಂಡ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಈ ನಮ್ಮ ಕುಟುಂಬ ಅಂತ ಅಂದರೆ ಪೂರ್ತಿ ಅಗ್ರಿಕಲ್ಚರಲ್ಲೇ ಬಂದಿರೋವಂಥದ್ದು. ಯಾವಾಗಲೂ ನಮ್ಮದು ಅಗ್ರಿಕಲ್ಚರ್ ಬಿಟ್ಟು ಏನೋ ಸಣ್ಣ ಪುಟ್ಟದ ಬಿಸ್ನೆಸ್ ಇವಾಗ ಮಾಡ್ಕೊಂಡು ಬಂದಿದ್ದು ಬಿಟ್ಟರೆ, ಹಿಂದಿನಿಂದಲೂ ನಮ್ಮ ತಂದೆ ಅಜ್ಜಿನ ಕಾಲದಿಂದಲೂ ನಾವು ಈ ಕುಟುಂಬದ ಇದರಲ್ಲಿ ಅಗ್ರಿಕಲ್ಚರ್ ಇಂಡಸ್ಟ್ರಿಯಾಗಿ ಬಂದಿರೋದು. ಯಾವ ಒಂದು ಇದರಲ್ಲೂ ಇಂಡಸ್ಟ್ರಿಗಳದ್ದು ಈಗೀಗೆಲ್ಲ ಸ್ವಲ್ಪ ಆ ಕಡೆ ಕಾಂಟ್ರಾಕ್ಟ್ ಆಗ್ಬೋದು, ಈ ಬೇರೆ ಬೇರೆ ಉದ್ಯಮಗಳಿಗೆ ಬಂದಿರೋದು ಬಿಟ್ಟರೆ ಹಿಂದಿಂದಲೂ ನಮ್ಮದು ಅಗ್ರಿಕಲ್ಚರೇ. ಈಗ ನಮ್ಮದೇನಾಗಿತ್ತೆ ಅಂತಂದರೆ ಅವಾಗಿಂದನೂ ಒಂದು ಸಾಧನೆ ಮಾಡ್ಕೊಂಡು ಬರ್ತಾಯಿದ್ವಿ. ಯಾವುದೇ ಒಂದು ಇವಾಗೊಂದು ಬೆಳೆ ಮಾಡಬೇಕು ಅಂದರೆ ಎಲ್ಲಿ ಹೊಸ ಟೆಕ್ನಾಲಜಿ ಇದೆ ಅಂಥ ಕಡೆ ಹೋಗಿ ನೋಡೋದು, ಅದನ್ನು ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ಅದರಿಂದ ಕೃಷಿ ಯಾವುದೇ ಕಾರಣಕ್ಕೂ ಲಾಸ್ ಬರೋಲ್ಲ. ನಾವೇನು ಮಾಡ್ತೀವಿ, ಇವತ್ತು ಏನೋ ಒಂದು ಬೆಳೆ ಮಾಡಬೇಕು, ಅದನ್ನು ಬಿಡ್ತೀವಿ. ಯಾವಾಗಲೂ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅದ್ರ ಈಲ್ಡು ಮತ್ತು ಈ ಥರದ್ದೆಲ್ಲ ಕಡಿಮೆ ಆಗಿ ಬಂದಿದ್ದಾಗಲೇ ರೈತರುಗಳಿಗೆ ಲಾಸ್ ಬರೋದು. ಕರೆಕ್ಟ್ ಟೈಮಿಗೆ ಕರೆಕ್ಟು ಇದನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಬರೋಲ್ಲ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ಬೆಳೆ ಮಾಡೋದಿಲ್ಲ, ಪೂರ್ತಿ ಏನು ಬೆಳೀತಾ ಇದ್ದೀವಿ ಅದನ್ನು ಒಂದೇ ಮಾಡೋದ್ರಿಂದ ಅದೇನಾಗುತ್ತೆ, ಅದರಲ್ಲೂ ಲಾಸ್ ಬರುತ್ತೆ. ಈಗ ನಾವು ಬೇರೆ ಬೇರೆ ವೆರೈಟಿ ಮಾಡಿದರೆ ಒಂದರಲ್ಲಿ ನಮಗೆ ಪ್ರಾಫಿಟ್ ಬಂದೇ ಬರುತ್ತೆ. ಈಗೇನು ಮಾಡ್ತೀವಿ, ಎಲ್ಲ ಒಂದೇ ಇದನ್ನು ಮಾಡೋಕ್ಕೆ ಹೋದಾಗ ನಾವು ರೈತರುಗಳಿಗೆ ಲಾಸ್ ಆಗುತ್ತೆ. ಅದರಲ್ಲಿ ಒಂದು ಏನಾಗಿದೆ ಅಂದರೆ, ಈಗ ರೈತರುಗಳಿಗೆ ಒಂದು ಮಾರ್ಕೆಟಿಂಗು ಕೊಡ್ತಾಯಿಲ್ಲ. ಇವರು ಮಾರ್ಕೆಟಿಂಗನ್ನು ಡೆವಲಪ್ ಮಾಡ್ತಾಯಿಲ್ಲ. ಇವ್ರು ಏನು ಮಾಡ್ತಾರೆ, ಬೆಳೆ ಬೆಳೆಯೋಕ್ಕೆ ನಮ್ಮ ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಈ ಥರ ಕಂಪನಿ ಇದನ್ನು ಎಂಪ್ಲಾಯ್ಮೆಂಟ್ ಡೆವಲಪ್ ಮಾಡಿದ್ದಾರೆ. ಅದನ್ನೇ ಇವರು ಯಾವುದಕ್ಕೆ ನಮ್ಮ ಸೇಲ್ಸ್ ಮಾಡೋಕ್ಕೆ ಮಾಡ್ತಾಯಿಲ್ಲ. ಯಾವುದು ನಮ್ಮದು ಇದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಇವರು ಉತ್ತೇಜನ ಕೊಡ್ತಾಯಿಲ್ಲ. ಏನಿದ್ರು ಡೆವಲಪ್ ಮಾಡೋಕ್ಕೆ ಕೊಡ್ತಾಯಿದ್ರೆ ಬಿಟ್ಟರೆ ಮಾರ್ಕೆಟಿಂದ ಡೆವಲಪ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಕೊಡ್ತಾಯಿಲ್ಲ. ಇವ್ರು ಯಾರೂ ಬೇಕಿಲ್ಲ. ಈಗ ಎಲ್ಲ ಟೆಕ್ನಾಲಜಿ ಬಂದಿದೆ, ಈಗೇನು ಇವರು ಅವಶ್ಯಕತೆ ಇಲ್ಲ. ಇವ್ರನ್ನೇನು ಮಾಡಬೇಕು ಅಂದರೆ ಇವ್ರನ್ನ ಡೆವಲಪ್ ನಮ್ಮದು ಸೇಲ್ಸ್ ಇದ್ರ ಬಗ್ಗೆ ಯಾವುದು ನಮ್ಮದು ಮಾರ್ಕೆಟಿಂಗ್ ಬಗ್ಗೆ ಇವ್ರನ್ನ ಡೆವಲಪ್ ಮಾಡೋಕ್ಕೆ ಬಿಟ್ಟರೆ ನಮ್ಮ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ಲಾಸ್ ಬರೋಲ್ಲ. ಈಗ ಏನಾಗಿದೆ ಅಂದರೆ ನಾವು ಬೆಳೀತಿರೋ ಬೆಳೆನೂ ಸಾಕಾಗ್ತಾಯಿಲ್ಲ ನಮಗೆ. ಅದನ್ನು ಯಾರು ತಿನ್ನೋಕ್ಕೆ ಕೊಡ್ತಾ ಇಲ್ವೋ ಅದರಿಂದ ನಮಗೆ ಲಾಸ್ ಬರ್ತಾಯಿದೆ ಇದು ಅಗ್ರಿಕಲ್ಚರಲ್ ಇದರಲ್ಲಿ. ಈಗ ಏನಾಗಿತ್ತು ಅಂತಂದ್ರೆ ನಮಗೆ ಒಂದು 20 ದನಗಳ ಮೇಯ್ಸೋಕ್ಕೆ 80 ದನಗಳ ಮೇಯ್ಸೋಕ್ಕೆ ಬರೀ 20 ಜನ ವರ್ಕರ್ಸ್ ಬೇಕಾಗಿತ್ತು. ಯಾವುದು ಹೈನುಗಾರಿಕೆ ನಾವು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದೇನಾಯಿತು ಅಂದರೆ ನಾವು ಅದನ್ನು 10 ವರ್ಷದಿಂದಲೂ ನಾವು ಅದನ್ನು ಡೆವಲಪ್ ಮಾಡ್ಕೊಂಬಂದು ಏನು ಮಾಡೋದು, 20 ಜನ ಯಾವ ಹಬ್ಬ ಹುಣ್ಣಿಮೆಗಳು ಏನೂ ರಜೆ ಇಲ್ಲ ಅವರಿಗೆ, 20 ಜನ ಡೈಲಿ ಬೇಕಾಗೋದು. ಅದಕ್ಕೆ ಒಂದು ಸರಿ ಏನು ಮಾಡೋದು, ಏನು ಈ ಥರ ಆಗಿದೆ, 5,000 ನಮ್ಮದು ಇಸ್ರೇಲ್ ನೋಡ್ದು ಹೆಂಗೆ ಇದು ಇಸ್ರೇಲಲ್ಲಿ ಏನು ಮಾಡ್ತಾರೆ, 5,000-6,000 ಹಸುಗಳು ಸಾಕ್ತಿದ್ದಾರೆ ಅಂದರೆ ಹೆಂಗೆ ಮಾಡ್ತಿದ್ದಾರೆ ಅಂತೇಳಿ ಅದೊಂದು ಅಧ್ಯಯನ ಮಾಡಿ ಅವ್ರನ್ನ ಕರೆಸ್ತು, ಇಸ್ರೇಲಿಂದ ಇಲ್ಲಿ ಕರೆಸ್ತು. ಏನು ಇದು ಯಾವ ಥರ ಮಾಡಬೇಕು ಅಂತೇಳಿ ಕರೆಸಿದಾಗ ಅವರು ಒಂದು ಐಡಿಯಾ ಕೊಟ್ಟರು. ಅಲ್ಲಿ ಡೈರಿ ಫಾರ್ಮರ್ ಇದ್ದರು, ಒಂದು ಐಡಿಯಾ ಕೊಟ್ಟರು ಏನು ಮಾಡಬೇಕು ಅಂಥೇಳಿ. ಆಗೇನು ಮಾಡಿದೆ, ಅವರಿಗೆ ಅಲ್ಲಿಂದ ಅವ್ರನ್ನ ಕರೆಸಿ ಇಲ್ಲೊಂದು ಸೆಮಿನಾರ್ ಒಂದು ಇದೆಲ್ಲ ಮಾಡಿದಾಗ ಅವ್ರು ಹೇಳಿದರು ಈ ಥರ ಇದೆ, ಈ ಥರ ಮಾಡಿದರೆ ಆಗುತ್ತೆ ಅಂತ. ನಾವೇನು ಮಾಡಿದೋ ಒಂದು 2-3 ಎಕರೆ ಸಾಕಲ್ವ ಜಾಗ ಅಂತೇಳ್ಬಿಟ್ಟು ಕೇಳಿದೆ ಅವ್ರಿಗೆ. ಅವರು ನೀವು ಡೈರಿ ಮಾಡೋರಲ್ಲ ಬಿಡಿ ಅಂತೇಳ್ಬಿಟ್ಟು ಅವರು ನಮಗೊಂದು ಆ್ಯಕ್ಟ್ ಇದು ಕೊಟ್ಟರು. ಅಂದರೆ ನೀವು ಡೈರಿ ಮಾಡೋರಲ್ಲ, ನೀವು ಸುಮ್ಮನೆ ಏನೋ ದನ ಸಾಕ್ಯಂದು ಹಾಲು ಕರ್ಕೋಬೇಕಷ್ಟೇ ಅಂತಂದರು. ಮತ್ತು ಹೆಂಗೆ ಅಂತ ಕೇಳಿದರೆ ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತೀವಿ ಅಂತೇಳಿ. ಇಲ್ಲಿಂದ ಅಲ್ಲಿಗೆ ಹೋದರು ನಾವು ಇಸ್ರೇಲಿಗೆ ಹೋದಾಗ ಅಲ್ಲಿ ನಮಗೆ ಒಂದು ಐಡಿಯಾ ಕೊಟ್ಟರು. ಒಂದು 15-20 ಡೈರಿನ ನಾವು ಅಲ್ಲಿ ಮೀಟ್ ಮಾಡಿದ್ವು. ಅಲ್ಲಿ ಎಲ್ಲ ಡೈರಿಗಳನ್ನ ಮೀಟ್ ಮಾಡಿದಾಗ ಅಲ್ಲಿಗೆ ಗೊತ್ತಾಯ್ತು ನಮಗೆ ಏನು ಮಾಡಬೇಕು ಅಂತೇಳಿ. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಮೇಲೆ ನಮಗೆ ಇದು ಅವ್ರು ಅಲ್ಲಿದ್ದರು ಬರೀ ಒಂದು 5,000 ಹಸುಗಳಿದ್ದರೆ ಒಂದು 25-30 ಜನ ಇದ್ರಿ ಅಲ್ಲಿ ವರ್ಕರ್ಸ್ಗಳು. ಹಾಗೇನು ಮಾಡಿದ್ರು, ಅದನ್ನು ಅಲ್ಲಿಂದ ಎಲ್ಲ ಇದು ಮಾಡ್ಕೊಂಡು ನೋಡ್ಕೊಂಡು ಇಲ್ಲಿ ನಾವು ರೆಡಿ ಮಾಡಿದ್ವು. ಇದು ನಾವು ಈ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಹಿಂದೆ ಉಳ್ತಿದ್ದ ನೇಗ್ಲೆಯ ಅದೇ ಎತ್ತುಗಳು, ಅದೇ ವ್ಯವಸಾಯಕ್ಕೆ ಮಾಡಬೇಕಾಗೋದು. ಒಂದು ಓಲ್ಡ್ ಟೆಕ್ನಾಲಜಿಲಿ ನಾವು ಇನ್ನೂ ಇದ್ದೀವಿ. ಅವರೆಲ್ಲ ಈಗೇನು 100 ಎಕರೆ 50 ಎಕರೆ ಎಲ್ಲ ಮಾಡೋವಷ್ಟು ಟೆಕ್ನಾಲಜಿ ಮುಂದಿದ್ದಾರೆ. ಈಗ ಇದನ್ನು ನಾವೇನು ಮಾಡಿದ್ವಿ, ಇಲ್ಲಿ ಮಾಡಲೇಬೇಕು ಅಂತೇಳಿ ಬಂದು ಅದನ್ನು ಡೈರಿನ ಡೆವಲಪ್ ಮಾಡಿದೋ.
ಮಾಡಿ ಒಂದು 6 ಎಕರೆಲಿ ಬರೀ ಶೆಡ್ ಕಟ್ಟಿದ್ದೀವಿ. 6 ಎಕರೆ ಶೆಡ್ ಕಟ್ಟಿ ಅದಕ್ಕೆಲ್ಲ ಯಾವ್ಯಾವ ಟೆಕ್ನಾಲಜಿಲಿ ಮಾಡಬೇಕು ಅಂತೇಳಿ ಮಾಡಿ ಅಲ್ಲಿ ಇಸ್ರೇಲಿಗಿಂತ ಇನ್ನೂ ಟೆಕ್ನಾಲಜಿ ಚೇಂಜ್ ಮಾಡಿದ್ದೀವಿ. ಇಲ್ಲಿ ಅಡಾಪ್ಟ್ ಮಾಡ್ಕೊಂಡು ಯಾವ್ಯಾವುದು ಅವರು ವೇಸ್ಟ್ ಆಗಿತ್ತು. ಈಗ ಅಲ್ಲೇನಾಗೋದು ಅಂದರೆ ರೌಂಡ್ ಮಾಡಿಬಿಟ್ಟಿದ್ರು ಇದನ್ನು, ಅದು ನಮ್ಮದು ಪಾರ್ಲರ್ ಎಲ್ಲ ರೌಂಡ್ ಮಾಡಿ ಅಲ್ಲಿ ಹೋದರೆ ಸ್ಮೆಲ್ಲು, ಸಿಕ್ಕಾಪಟ್ಟೆ ಸ್ಮೆಲ್ಲು. ಅದರಿಂದ ಅದೇನು ಮಾಡೋದು ಅಂತಂದರೆ ನಾವೆಲ್ಲನೂ ಫುಲ್ ಚೇಂಜ್ ಮಾಡೋದು. ಅದನ್ನು ಚೇಂಜ್ ಮಾಡಿ ನಮ್ಮ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಇದಿತ್ತು ಅದೆಲ್ಲನೂ ಅಡಾಪ್ಟ್ ಮಾಡ್ಕೊಂಡು ಈಗ ಒಂದು ಸಿಸ್ಟಮೆಟಿಕ್ಕಾಗಿ ಬಂದಿದೆ. ಈಗೇನಾಗಿದೆ, ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಎಲ್ಲ ಬೆಂಗಳೂರಿಗೆ ಈ ಕಡೆಗೆಲ್ಲ ಹಾಲು ಸಪ್ಲೈ ಮಾಡ್ತಾರೆ. ಯಾವುದೂ ಆರ್ಗ್ಯಾನಿಕ್ ಇಲ್ಲ ಅಲ್ಲಿ. ಸುಮ್ಮನೆ ಎಲ್ಲ ಇಲ್ಲಿ ರೈತರುಗಳ ಹತ್ರ ತಗೊಂಡು ಹೋಗೋದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ರೈತರುಗಳಿಗೆ ಜನಗಳಿಗೆ ಹಾಲು ಕೊಡ್ತಿರೋದು, ಈ ಥರ ಎಲ್ಲ ಆಗ್ತಾಯಿದೆ. ಅದರಿಂದ ಕರೆಕ್ಟ್ ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ಅವನ ಹತ್ರ ಒಂದು 600-700 ಎಕರೆ ಜಮೀನಿರಬೇಕು. ಜಮೀನಿದ್ದವ್ರು ಮಾತ್ರ ಒಳ್ಳೆ ಕ್ವಾಲಿಟಿ ಹಾಲು ಮತ್ತು ಕ್ವಾಲಿಟಿ ಇದನ್ನು ಫುಡ್ ಕೊಟ್ಕೊಂಡು ಅವ್ರಿಗೆ ಮಾಡ್ಬೋದು. ಬಿಟ್ಟರೆ ಯಾವುದೋ ಇಲ್ಲಿಂದ ನಮ್ಮ ರೈತರುಗಳಿಂದ ಹಾಲು ಪರ್ಚೇಸ್ ಮಾಡಿ ಅದು ನಮಗೆ ಏನು ಇದು ಬರಲ್ಲ, ಏನು ಆರ್ಗ್ಯಾನಿಕ್ ಹಾಲಾಗಲ್ಲ. ಅದರಿಂದ ಈಗ ನಾವೇನು ಮಾಡಿದ್ದೀವಿ, ಅದನ್ನು ಆರ್ಗ್ಯಾನಿಕ್ ಹಾಲು ಮಾಡಬೇಕು ಅಂತೇಳ್ಬಿಟ್ಟು ಈಗೆಲ್ಲ ನಾವು ಪ್ರೋಸೆಸಿಂಗ್ ಎಲ್ಲ ನಡೀತಾ ಇದೆ. ಇನ್ನೊಂದು 1.5 ತಿಂಗಳಲ್ಲೆಲ್ಲ ಈ ಪ್ರೋಸೆಸಿಂಗ್ ಹಾಲಿನ ಯೂನಿಟನ್ನು ರೆಡಿ ಮಾಡಿ ನಮ್ಮದೇ ಒಂದು ಗ್ರೂಪ್ ಮಾಡಿ ಅದನ್ನು ಬಿಡೋಕ್ಕೆ ತಯಾರು ಮಾಡ್ತಾಯಿದ್ವಿ. ಈಗ ನಾವು ನಮ್ಮದೇ ಒಂದು ಬ್ರ್ಯಾಂಡಲ್ಲಿ ಮಾಡ್ತಾಯಿದ್ವಿ ಅದನ್ನು. ಈಗ ಎಂಪ್ಲಾಯ್ಮೆಂಟು ಡೆವಲಪ್ ಆಗಬೇಕು, ಜನಗಳಿಗೂ ಒಳ್ಳೆ ಹಾಲು ಸಿಗಬೇಕು. ಯಾವುದೇ ಆಹಾರ ಮಾಡಿದರೂ ಅದು ಒಳ್ಳೆ ಆಹಾರ ಸಿಗೋ ಅಂಥದ್ದು, ಮತ್ತು ಎಂಪ್ಲಾಯ್ಮೆಂಟು ನಾವು ಡೆವಲಪ್ ಮಾಡ್ದಂಗೆ ಅದು ಬರಬೇಕು ಅಂತೇಳಿ ನಮ್ಮ ಉದ್ದೇಶ. ಈಗ ಏನಾಗಿದೆ ಅಂದರೆ ನಮಗೆ 2 ಡಾಕ್ಟ್ರು ಪರ್ಮನೆಂಟಾಗಿರ್ತಾರೆ. ಅವ್ರಿಗೇನು ಮಾಡಿದ್ದೀವಿ ಅಂದರೆ ಅಲ್ಲೇ ಕ್ವಾರ್ಟರ್ಸು ಮತ್ತು ಅವರಿಗೆ ಉಳ್ಕೊಳ್ಳೋಕೆ ಇದು ನಮ್ಮದು ಮೆಶ್ಶು, ಊಟಕ್ಕೆಲ್ಲ ಮೆಶ್ಗಳು, ಅವ್ರಿಗೇನು ಸವಲತ್ತು ಬೇಕೋ ಎಲ್ಲನೂ ಕೊಟ್ಕೊಂಡು ಅವ್ರನ್ನ ಅಲ್ಲೇ ಇಟ್ಟಿದ್ದೀವಿ. 2 ಡಾಕ್ಟ್ರು 10 ಜನ ವರ್ಕರ್ಸು, ಟೋಟಲ್ 12 ಜನ ಇದ್ದಾರೆ. 1,000 ದನಗಳನ್ನ ಮೇಂಟೈನ್ ಮಾಡ್ಬೇಕು ಅವರು. ಈಗ ನಮ್ಮ ಹತ್ರ 750-800 ಆಗಿದೆ. ಇನ್ನು ನೆಕ್ಸ್ಟ್ ಅದು ಡೆವಲಪ್ ಆದಾಗ ಅವರೇ ಮಾಡಬೇಕು, ಬೇರೆ ಯಾರೂ ಬರೋಂಗಿಲ್ಲ. 1,000 ಹಸುಗಳು ಅವ್ರಿಗೆ ಇರೋದು ಎಷ್ಟು 2 ಅವರ್ಸ್ ಅಷ್ಟೇ ವರ್ಕು. ಅಷ್ಟು ಹಸುಗಳಿದ್ರು 2 ಅವರ್ಸ್ ಮಾತ್ರ ವರ್ಕ್ ಇರುತ್ತೆ ಅವ್ರಿಗೆ, ಬಾಕಿ ಟೈಮಲ್ಲೆಲ್ಲ ಫ್ರೀ ಇರ್ತಾರೆ. ಡಾಕ್ಟ್ರ್ ಮಾತ್ರ ಅಬ್ಸರ್ವೇಷನ್ ಇರುತ್ತೆ. ಈಗ ನಾವೇನು ಮಾಡ್ತೀವಿ, ಸೆಮೆನ್ಸ್ ಎಲ್ಲ ನಮ್ದು ಹೊರಗಡೆಯಿಂದ ತರಿಸ್ಕೊಡ್ತೀವಿ. ಅದು ಒಂದು ಸಾರಿ ತರಿಸಿದ್ರೆ 1,000-1,500 ಸೆಮೆನ್ಸ್ ತಂದುಬಿಟ್ಟು ಅವನ್ನ ನಮ್ಮದೇ ಒಂದು ಆಕ್ಸಿಜನ್ ಇದರಲ್ಲಿ ಅದನ್ನ ಇಟ್ಟಿರ್ತೀವಿ. ಯಾವಾಗ ಬೇಕಾಗುತ್ತೆ ಅದು ಯೂಸ್ ಮಾಡ್ಕೊಂಡು ನಾವು ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ಸೆಮೆನ್ಸಿಗೆ ಎಷ್ಟು ಖರ್ಚಾಗ್ತದೆ? ಸೆಮೆನ್ಸಿಗೆ ಒಂದು ಸೆಮೆನ್ಸಿಗೆ 3,500 ರೂಪಾಯಿ ಇದೆ. ಈಗ ABS ಸೆಮೆನ್ಸಿಗೆ ಒಂದು 3,500 ರೂಪಾಯಿ ಇದೆ. WWS 3,500 ಇದೆ. ಅದರಿಂದ ಆ ಸೆಮೆನ್ಸ್ ತಂದುಬಿಟ್ಟು ನಾವು ಅದಕ್ಕೆ ಅಡಾಪ್ಟ್ ಮಾಡ್ಕೊತೀವಿ. ಈಗ ಏನಾಯಿತು ಅಂದರೆ ಇನ್ನೂ ನಮ್ಮದು ಡೆವಲಪ್ ಅಂತಂದರೆ ಇನ್ನೂ ಒಂದು 2 ವರ್ಷ ಹೋಗಬೇಕು. ನಮಗೆ 500 ದನಗಳು ಹಾಲು ಕೊಡೋಂಗಾದರೆ 1,000 ಹಸುಗಳಲ್ಲಿ 70% ಇರಬೇಕು. ಅದು ಇನ್ನೂ ನಾವು ಏನು ಮಾಡೋದು ಅಂದರೆ ನಾವು ಅದು ನಮ್ಮದು ಛತ್ತೀಸ್ಗಢದಿಂದ ಸ್ವಲ್ಪ ಅನಿಮಲ್ಸ್ ತಂದು ಅದು ಸ್ವಲ್ಪ ಹೀಪರ್ಸು ಸ್ವಲ್ಪ ಲೇಟ್ ಆಯಿತು. ಅದರಿಂದ ನೆಕ್ಸ್ಟ್ ಅವೆಲ್ಲ ಡೆವಲಪ್ ಆದರೆ ನಮಗೆ ಒಂದು 450-500 ಹಸುಗಳು ಹಾಲು ಕೊಡೋದು ಬರುತ್ತೆ. ಆಗ ಇನ್ನೂ ಡೈರಿ ನಮಗೆ ಡೆವಲಪ್ ಆಗಿದೆ. ಈಗಲೂ ಸಹ ಏನಂತ ಲಾಸ್ ಇಲ್ಲ ನಮಗೆ ಈಸಿಯಾಗಿ ನಮಗೆ ವರ್ಕೌಟ್ ಆಗ್ತಾಯಿದೆ. ಈಗ 5,000 ಚಿಲ್ಲರೆ ಬರ್ತಾಯಿದೆ ಡೈಲಿ. ಒನ್ ಡೇಗೆ 5,000 ಚಿಲ್ಲರೆ ಬರ್ತಾಯಿದೆ. ಆರಾಮಾಗಿ ಏನು ಟೆನ್ಷನ್ ಇಲ್ಲ ಯಾರಿಗೂ. ಆ ಥರದಲ್ಲಿ ನಡ್ಕೊಂಡು ಹೋಗ್ತಾಯಿದೆ. ಅದು KMF ಕೊಡ್ತಾಯಿಲ್ಲ, ಪರಾಗ್ ಅಂತ ಒಂದು ಕಂಪ್ನಿ ಇದೆ, ಅವ್ರಿಗೆ ಕೊಡ್ತಾಯಿದ್ದೀವಿ. ಪರಾಗ್ ಕಂಪ್ನಿ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ನಮ್ಮದೇ ಬ್ರ್ಯಾಂಡ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಇದರಿಂದ ಸ್ಟಾರ್ಟ್ ಆಗುತ್ತೆ ಬ್ರ್ಯಾಂಡ್. ನಾವು ಹೇಳ್ತೀವಿ ಲಕ್ಷ್ಮಿ ಗ್ರೂಪ್ ಆಗ್ಬೋದು, ಇಲ್ಲ ಅಂತಂದರೆ ಮಗ್ಗೆ ಮನೆ ಅಂತ ಹೇಳ್ಬಿಟ್ಟು ಒಂದು 2 ಇದು ಮಾಡಿದ್ದೀವಿ. ದೊಡ್ಡಣ್ಣ ಬಂದ ಮೇಲೆ ಏನು ಒಂದು ಯಾವುದನ್ನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ನಾವು ಇದನ್ನು ಮಾಡ್ತೀವಿ. ಇದನ್ನು ಬ್ರ್ಯಾಂಡನ್ನು ನಮ್ಮದು ಏನಾಗಿತ್ತು ಅಂತಂದರೆ ಟೋಟಲಿ ಒಂದು 3,000 ಜನ ವರ್ಕರ್ಸಿಗೆ ಕೆಲಸ ಕೊಡಬೇಕು ಅಂತ ಒಂದು ದೊಡ್ಡ ಮೆಗಾ ಡೈರಿ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೋ. ಸ್ವಲ್ಪ ಹಣ್ಣು ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಈಗ ಒಂದು ಪ್ಯಾಕಿಂಗು ಮತ್ತು ಗೀಜು ಮತ್ತು ಈ ಒಂದು 2-3 ಐಟಮ್ ಮಾತ್ರ ಮಾಡ್ತಾಯಿದ್ವಿ. ನೆಕ್ಸ್ಟ್ ಅದನ್ನು ಲಾಭ ನಷ್ಟ ನೋಡ್ಕೊಂಡು ಅದೊಂದು 3,000 ಜನ ವರ್ಕರ್ಸು ಕೆಲಸ ಸಿಗೋ ಅಂಥ ಒಂದು ಮೆಗಾ ಡೈರಿ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾಯಿದೆ. ಅದು ಜಾಗ ಎಲ್ಲ ನೋಡ್ತಾಯಿದ್ದೀವಿ. ಈಗ ಅದೆಲ್ಲ ರೆಡಿ ಆದಮೇಲೆ ಒಂದು 3,000 ಜನ ಕೆಲಸ ಸಿಗೋ ಅಂಥ ಒಂದು ವ್ಯವಸ್ಥೆ ಆಗುತ್ತೆ ಮುಂದೆ. ನಮ್ಮ ಫಾದರು ನಾವು 6 ಜನ ಮಕ್ಕಳಿದ್ವಿ. 6 ಜನ ಮಕ್ಕಳು, 2 ಹೆಣ್ಮಕ್ಳು, ಅವರೆಲ್ಲ ಹೊರಗಡೆ ಮದುವೆ ಮಾಡಿದ್ವಿ. ಅವರು ನಮ್ಮ ಜೊತೆಲೇ ಬಂದಾಗೆಲ್ಲ ಇರ್ತಾರೆ. ನಾವು ಒಂದೇ ಕುಟುಂಬದಲ್ಲಿ ಇರ್ತೀವಿ.
ನಾವು ಈಗ ನಮ್ಮ ದೊಡ್ಡಣ್ಣರೇ ಎಲ್ಲ ಈ ಪೂರ್ತಿ ತಂದೆ ತಾಯಿ ಹೆಸರು ತಂದೆ ತಾಯಿ ತಂದೆ ಇದ್ದಾಗ ಅವರು ಎಲ್ಲ ಪೂರ್ತಿ ನಮ್ಮದು ಅಗ್ರಿಕಲ್ಚರ್ ಇಷ್ಟೇ ಅವರು ಹೆಸರು ಹೇಳಿ ಹೆಸರು ಹೆಸರು ತಂದೆ ಎಮ್.ಜೆ. ತಿಮ್ಮೇಗೌಡರು ಅಂತೇಳಿ, ತಾಯಿ ಹೆಸರು ಲಕ್ಷ್ಮಮ್ಮ, ಹೀಗೆ ದೊಡ್ಡವ್ರ ಹೆಸರು ರಂಗಸೋಮಣ್ಣ, ಇನ್ನು ಎರಡನೇರು ರಾಮೇಗೌಡರು, ಮತ್ತು ಮೂರನೇರು ನಮ್ಮ ಶಾಂತಕ್ಕ ಅಂತೇಳಿ, ನಾಲ್ಕನೇರು ಸುನಂದಕ್ಕ ಅಂತೇಳಿ, ಐದನೇನು ನಾನು ಕೃಷ್ಣೇಗೌಡ ಅಂತ, ಆರನೇನು ನಾಗರಾಜ ಅಂತೇಳಿ. ಇಷ್ಟು ಜನ ನಮ್ಮದೊಂದು ಕುಟುಂಬ. ಈ ಕುಟುಂಬದಲ್ಲಿ ಇಷ್ಟು ನಾವು ಸಾಧನೆ ಮಾಡೋಕ್ಕೆ ಅವರವರ ಸಹಕಾರ, ನಮ್ಮ ಮನೇಲಿ ಬಂದಿದ್ದಾರಲ್ಲ ಈ ಸೊಸೆಯರಾಗ್ಬೋದು ಅಥವಾ ನಮ್ಮ ಅತ್ತಿಗೆಯವರಾಗ್ಬೋದು, ಇವರೆಲ್ಲರ ಸಹಕಾರನೂ ಇದೆ. ನಮ್ಮಲ್ಲಿ ಯಾರು ಕೂತು ತಿನ್ನೋ ಅಂತಾರೆ ಒಬ್ಬರೂ ಇಲ್ಲ. ಎಲ್ಲರೂ ಅವರೊಂದು ವೃತ್ತಿ ಮಾಡ್ಕೊಂಡೆ ಇದು ಮಾಡ್ಕೊಂಡು ನಮ್ಮದು ಅಗ್ರಿಕಲ್ಚರ್ ಇದು ಮಾಡಿರೋದ್ರಿಂದ ಎಷ್ಟು ಜನ ಬರಲಿ ಯಾರು ಬರಲಿ ಅವ್ರಿಗೆಲ್ಲ ಸಂತೈಸ್ಕೊಂಡು ಹೋಗೋ ಅಂಥ ಫ್ಯಾಮಿಲಿ. ಅಂದರೆ ಅವ್ರು ಹೊರಗಡೆಯಿಂದ ಬಂದರೂ ಸಹ ಅದೇ ಥರ ಟ್ರೀಟ್ ಮಾಡ್ತಾರೆ. ನಮಗೆಲ್ಲ ಏನು ಮಾಡಬೇಕು, ಯಾವ ಥರ ಇದು ಮಾಡ್ಕೊಂಡು ಹೋಗ್ಬೇಕು, ಊಟ ತಿಂಡಿ ಆಗ್ಬೋದು. ನಾವು ಇಲ್ಲಿಂದ 5 ಗಂಟೆಗೆ ಹೊರಟ್ರು 5 ಗಂಟೆಗೆ ತಿಂಡಿ ರೆಡಿ ಇರುತ್ತೆ. ರಾತ್ರಿ 5 ಗಂಟೆಗೆ ತಿಂಡಿ ಮಾಡಿಸಿ ಇಲ್ಲಿಂದ ಕಳಿಸೋದು ನಮಗೆ. ಆ ಥರ ಸಿಸ್ಟಮಲ್ಲಿ ನಮ್ಮ ಫ್ಯಾಮಿಲಿ ಬಂದಿರೋದು. ಅದರಿಂದ ಅವರೆಲ್ಲ ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ನಾವು ಬೆಳೆಯೋಕ್ಕೆ ಕಾರಣ ಆಗಿರೋದು. ಮೊದಲು ಏನು ಮಾಡ್ತಿದ್ದೋ ಅಂದ್ರೆ ನಾವು ಒಂದು 150-200 ಎಕರೆ ಟೊಬಾಕೊ ಮಾಡ್ತಿದ್ದೋ. ಟೊಬಾಕೊ ಹೊಗೆ ಸೊಪ್ಪು ಅಂತೇಳಿ ಒಂದು ಇದು ಬಂದಿದ್ದಲ್ಲ, ಟೊಬಾಕೊ ಮಾಡ್ತಿದ್ದು 150-200 ಎಕರೆ. ಅದೇನಾಗೋದಂದ್ರೆ ನಾವು ಬೆಳೆದು ನೋಡ್ತಾ ಇದ್ದೋ, ಈ ವರ್ಷ ಬೆಳೆಯೋದು ಮುಂದಿನ ವರ್ಷಕ್ಕೆ ಅಷ್ಟೇ ಸಾಲ ಆಗೋದು. ಅದರಿಂದ ಏನು ಮಾಡ್ದೋ ಅಂದರೆ ಅದರಿಂದ ಹೊರಗಡೆ ಬರೋಕ್ಕೆ ನಾವು ಒಂದು ಪ್ಲ್ಯಾನ್ ಬಂದು ಈಗ ಏನು ಮಾಡ್ದೋ ಎಲ್ಲ ಇದು ಈ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಶುರು ಮಾಡ್ದೋ. ಒಂದು ಪ್ಲ್ಯಾಂಟೇಷನ್ ಮಾಡೋದು, ಆ ವರ್ಷ ಕಡಿಮೆ ಮಾಡೋದು ಟೊಬಾಕೊ, ಮತ್ತು ಇನ್ನೊಂದು ವರ್ಷ ಪ್ಲ್ಯಾಂಟೇಷನ್ ಮಾಡೋದು, ಮತ್ತು ಆ ವರ್ಷ ಹಿಂಗೆ ಕಡಿಮೆ ಮಾಡ್ಕೊಂಡು ಟೊಬಾಕೊನ ಬ್ಯಾನ್ ಮಾಡ್ದೋ. ಈಗೆಲ್ಲ ಪೂರ್ತಿ ನಮ್ಮದೆಲ್ಲ ಪ್ಲ್ಯಾಂಟೇಷನ್ ಆಗಿದೆ. ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಕಾಫಿ ಆಗ್ಬೋದು, ಏಲಕ್ಕಿ ಆಗ್ಬೋದು, ಎಲ್ಲ ಥರದ್ದು ಬೆಳೆನೂ ಇದು ಸಪೋಟ ಇರ್ಬೋದು, ಮತ್ತು ಇದು ನಮ್ಮದು ಹಲಸು ಹೆಚ್ಚು ಕಡಿಮೆ ಒಂದು 20 ಎಕರೆ 25-30 ಎಕರೆ ಹಲಸು ಮಾಡಿದ್ದೀವಿ. ಈಗ ಸ್ಟಾರ್ಟ್ ಆಗಿದೆ ಎಲ್ಲ. ಈ ಥರ ಪ್ರತಿಯೊಂದು ಬೆಳೆನೂ ಯಾವ್ಯಾವ್ದು ವೆರೈಟಿ ಬೆಳೆ ಇದೆ, ಯಾವುದು ಉಪಯೋಗ ಆಗುತ್ತೆ ಅದನ್ನು ಆರ್ಗಾನಿಕಲ್ಲಿ ಮಾಡೋ ಅಂಥ ಒಂದು ವ್ಯವಸ್ಥೆನೂ ಸಹ ಈಗ ನಾವು ಮಾಡ್ತಾಯಿದ್ದೀವಿ. ಅದನ್ನು ಗಂಧದ ಮರ 1 ಲಕ್ಷ 1.25 ಲಕ್ಷ ಗಿಡ ಇದೆ. ಅದು ಪ್ರತಿ ವರ್ಷವೂ ನೆಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಒಂದು 20,000-30,000 ಗಿಡ ಎಲ್ಲರಾಗಲಿ ಪ್ಲ್ಯಾಂಟೇಷನ್ ಮಾಡ್ತೀವಿ. ಅದನ್ನು ಎಷ್ಟು ವರ್ಷದ ಗಿಡಗಳಿದೆ? ಈಗ ನಮ್ಮ ಹತ್ರ 10 ವರ್ಷದಿಂದನೂ ಇದೆ. 10 ವರ್ಷದಿಂದನೂ ಈಗಲೂ ನೆಡ್ತಾನೆ ಇದ್ದೀವಿ. ಈಗಲೂ ಒಂದು 20,000-30,000 ಗಿಡಗಳನ್ನ ಪ್ಲ್ಯಾಂಟೇಷನ್ ಮಾಡ್ತಾನೆ ಇರ್ತೀವಿ ಯಾವಾಗಲೂ. ಆ ಪ್ಲ್ಯಾಂಟೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ನಾವು ಫಸ್ಟು ಸಿಲ್ವರು ಅಥವಾ ಮತ್ತು ಬೇವು ಹಾಕ್ತೀವಿ. ಈಗೆಲ್ಲ ಬೇವು 2ನೇ ಸರಿ ಕಟಿಂಗ್ ಆಗಿದೆ. ಈಗ ನಾವು ಗಂಧದೊಳಗಡೆ ಬೇವು ಹಾಕ್ತೀವಿ. ಆ ಬೇವು ಹಾಕಿದ್ದು 2ನೇ ಸರಿ ಕಟಿಂಗ್ ಆಗಿದೆ. 12 ವರ್ಷ ಆಯ್ತು. ಈಗ 12 ವರ್ಷದಲ್ಲಿ 2 ಸರಿ ಕಟಿಂಗ್ ಆಗಿದೆ. ನಾವು ಅದು ದೊಡ್ಡ ತೆಗೆಯೋದು ಮತ್ತು ಗಿಡ ನೆಡೋದು ಅಲ್ಲಿಗೆ. ಈ ಗಂಧದ ಮಧ್ಯೆ ಅದು ತೆಗೆದ್ಬಿಟ್ಟು ನೆಟ್ಟಾಗ ಇದು ನಮಗೆ ಪ್ರಾಫಿಟ್ ಆಯಿತು. ಮತ್ತು ಅದನ್ನು ಮತ್ತೆ ಅದಕ್ಕೆ ಬಂದೇ ಬರುತ್ತೆ. ಮತ್ತು ಇನ್ನೊಂದು 6-7 ವರ್ಷಕ್ಕೆಲ್ಲ ಡೆವಲಪ್ ಆಗಿ ಬಂದ್ಬಿಡುತ್ತೆ ಅದು. ಈ ಥರ ಡೆವಲಪ್ ಮಾಡ್ಕೊಂಡು ನಾವು ಪ್ಲ್ಯಾಂಟೇಷನ್ ಸ್ಟಾರ್ಟ್ ಆದಮೇಲೆ ಹೆಚ್ಚು ಕಡಿಮೆ ಒಂದು 2,000 ಲೋಡು ಮರಗಳನ್ನ ಸೇಲ್ ಮಾಡಿದ್ದೀವಿ. 2,000 ಲೋಡು. ಗಂಧ ಒಂದು 200 ಎಕರೆಲ್ಲಿದೆ. ಒಂದು 200 ಎಕರೆಲ್ಲಿದೆ. ಕಾಫಿ ಒಂದು 200 ಎಕರೆಲ್ಲಿದೆ. ಅದರಲ್ಲೆಲ್ಲ ತೆಗಿತಾ ಇರ್ತೀವಿ ಮತ್ತು ನೆಡ್ತಾ ಇರ್ತೀವಿ. ಟೋಟಲ್ ನಿಮ್ಮ ತೋಟ ಎಷ್ಟು? ತೋಟ ಒಂದು 500-600 ಎಕರೆ ಇದೆ. ಇದು ಪಾಳು ಜಮೀನಿದು. ಇದು ಒಬ್ಬ ಕೇರಳಿಯನ್ಸು ಇದನ್ನು ತಗೊಂಡು ಪಾಪ ಭಾರಿ ಕಷ್ಟಪಟ್ಟ. ಇದನ್ನು ಮಾಡೋಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗಲೇ ಇಲ್ಲ ಅವ್ನ ಕೈಲಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಒಬ್ಬ ಕೇರಳಿಯನ್ಸ್ ಇದು ಅವ್ರೇನು ಮಾಡಿದರು, ಅಲ್ಲಿ ಕೇರಳದಲ್ಲಿ ಇರೋರು ಅವರು ಇಲ್ಲಿ ಲೇಬರ್ಸ್ ಎಲ್ಲ ಬಿಟ್ಟರು. ಈ ರೈಟ್ರುಗಳು ಅವರೆಲ್ಲ ಅರ್ಧ ತಿಂದು ಅವ್ರು ಲಾಸ್ ಆಗಿ ಹೋಗಿದ್ರು. ಅದಕ್ಕೆ ಎಷ್ಟಾರ ಆಗಲಿ ಒಟ್ಟರಿಸಿ ಈ ತೋಟ ಸೇಲ್ ಮಾಡಿಬಿಡ್ಬೇಕು ಅನ್ನೋ ದೃಷ್ಟಿಲಿ ಅವರಿದ್ದರು. ಅಷ್ಟೊತ್ತಿಗೆ ನಮಗೂ ಒಂದು ಬೇಕಾಗಿತ್ತು. ಹಂಗಾಗಿ 23ನೇ ವರ್ಷ ಇದರಲ್ಲಿ ಆವಾಗ ತಗೊಂಡು ಇದನ್ನು ಅಲ್ಲಿಂದ ನಾವು ಡೆವಲಪ್ ಬಂದೋ. ಇದನ್ನು ನಾವು ಕಾಫಿಗೆ ಹೋಗ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಏನಾಗಿದೆ ಅಂದರೆ ಎಲ್ಲರೂ ಪ್ಲ್ಯಾಂಟರ್ಸೇ ಇರೋದು. ಅವ್ರು ನೋಡಿ ನಾವೇನು ಮಾಡಿದ್ರೆ ನಾವು ಅದೇ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಕಾಫಿ ಪ್ಲ್ಯಾಂಟೇಷನ್ ಮಾಡ್ದೋ. ನೀರಿಗೆಲ್ಲ ಏನು ಮಾಡ್ತಿದ್ದೀವಿ ಅಂತಂದರೆ ಕೆರೆಗಳು ಮಾಡಿದ್ದೀವಿ. ಮೊದಲು ಇಲ್ಲಿ ಕೆರೆಗಳೇ ಇರಲಿಲ್ಲ. ಎಲ್ಲ ಒಡೆದು ಎಲ್ಲ ಪೂರ್ತಿ ಅವ್ರು ಏನು ಮಾಡೋರು, ಎಲ್ಲ ಪೂರ್ತಿ ಒಂದು ಕೆರೆ ಇರಲಿಲ್ಲ ಇಲ್ಲಿ. ಅದೇನೋ 3 ಕುಂಟೆ 4 ಕುಂಟೆ ಕೆರೆಗಳಿದ್ದ. ಅವು ಮಾತ್ರ ಹಂಗೆ ಒಡೆದಾಕಿದ್ರು. ಎಲ್ಲ ಕೆರೆಗಳು ಯಾವುದೂ ಇರಲಿಲ್ಲ. ಅದಕ್ಕೆಲ್ಲ ಈಗೇನು ಮಾಡಿದ್ದೀವಿ ಅಂದರೆ ನಾವೇ ಸ್ವಂತ ಜಮೀನಲ್ಲಿ 10 ಎಕರೆ 12 ಎಕರೆ ಈ ಥರ 8 ಎಕರೆ ಈ ಥರ ಕೆರೆಗಳನ್ನ ಅಲ್ಲಲ್ಲೇ ಮಾಡಿದ್ದೀವಿ. ಅಲ್ಲಿಗೆಲ್ಲ ಮಿಷನರಿ ನೀರಿಟ್ಟು ಅದನ್ನು ಹೊಡಿತಾಯಿದ್ವಿ. ಬೋರ್ವೆಲ್ಗಳು ಒಂದು 10 ಇದೆ.
ಒಂದು 20 ಬೋರ್ಗಳಿದೆ. ಆ ಬೋರ್ವೆಲ್ ನಾವೇನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ. ನಾವೇನಿದ್ರು ಕೆರೆ ನೀರನ್ನೇ ಯೂಸ್ ಮಾಡ್ತೀವಿ. ಸಾಕಾಗ್ತಿದೆ ನಮಗೆ ಆಗೋವಷ್ಟು ಈ ಜಾಗಕ್ಕೆ ಆಗೋವಷ್ಟು ನಾವು ಈಗ ಕೆರೆಗಳು ಮಾಡಿಟ್ಟಿದ್ದೀವಿ. ಈಗ ಏನು ಮಾಡ್ತಾಯಿದ್ವಿ, ಇನ್ನೊಂದು ಟೆಕ್ನಾಲಜಿ ಹೊಸದಾಗಿ ಏನು ಮಾಡ್ತಿದ್ದೀವಿ ಅಂದರೆ, ಈ ಕರೆಂಟ್ ಪ್ರಾಬ್ಲಮ್ಮು ಮತ್ತು ಈ ರಿಪೇರಿ ಏನು, ಈ ಮೋಟ್ರುಗಳು ರಿಪೇರಿ ಆದಾಗ ಅವತ್ತು ವರ್ಕರ್ಸಿಗೆ ಕೆಲಸ ಇರೋಕ್ಕಲ್ಲ. ಅದರಿಂದ ಏನು ಮಾಡ್ತಾಯಿದ್ದೀವಿ ಅಂದರೆ, ಹೈಯೆಸ್ಟ್ ಪಾಯಿಂಟಿಗೆ ನಾವೊಂದು ಟ್ಯಾಂಕ್ ಮಾಡ್ತಾಯಿದ್ವಿ. 1 ಕೋಟಿ ಲೀಟ್ರು, 50 ಲಕ್ಷ ಲೀಟ್ರು, 25 ಲಕ್ಷ ಲೀಟ್ರನ್ನ ಹೈಯೆಸ್ಟ್ ಪಾಯಿಂಟಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ, ಕರೆಂಟ್ ಆಗೇನು ಮಾಡ್ತೀವಿ, ನೈಟ್ ಅಲ್ಲಿಗೆ ಡಂಪ್ ಮಾಡ್ಕೊತಾರೆ. ನೈಟ್ ಡಂಪ್ ಮಾಡ್ಕೊಂಡು ಅಲ್ಲಿಂದ ಡೇ ಟೈಮಲ್ಲಿ ವರ್ಕರ್ಸ್ ಬಂದಾಗ ಅದನ್ನು ಸ್ಪ್ರಿಂಕ್ಲರ್ ಮಾಡ್ಕೊತಾರೆ. ಅದು ವಿತೌಟ್ ಗ್ರಾವಿಟಿಲಿ ಸ್ಪ್ರಿಂಕ್ಲರ್ ಆಗುತ್ತೆ. ಸ್ಪ್ರಿಂಕ್ಲರು, ಡ್ರಿಪ್ಪು, ಈ ಥರದವೆಲ್ಲ ಮಾಡ್ತಾಯಿದ್ವಿ. ಆ ಥರದ್ದು 4-5 ಕೆರೆ ಮಾಡಿದ್ದೀವಿ. ಇದು ಅಲ್ಲದೆ ಈ ಕೆರೆಗಳಲ್ಲದೆ ಅದು 4 ಕೆರೆಗಳನ್ನ ಮಾಡ್ತಾಯಿದ್ದೀವಿ. ಈಗ 3 ಆಗಿದೆ, ಇನ್ನೊಂದು 3 ರೆಡಿ ಮಾಡ್ತಾಯಿದ್ದೀವಿ. ಈಗ ಹೈಯೆಸ್ಟ್ ಪಾಯಿಂಟ್ ಇಲ್ಲಿರುತ್ತೆ ಅಲ್ಲಿ. ಸೆಕ್ಯೂರಿಟಿ ಈಗ ಒಂದು 15 ನಾಯಿಗಳಿದ್ದಾವೆ, 4 ಜನ ಗನ್ಮೆನ್ ಇದ್ದಾರೆ. ಈಗ ಆ ಥರ ನಡೀತಾ ಇದೆ. ಈಗ ನೆಕ್ಸ್ಟ್ ಎಲ್ಲ ಏನಾಗುತ್ತೆ ಅಂದರೆ, ಒಂದು ಚಿಪ್ಪು ಅಂತ ಬರ್ತದೆ, ಅದು ಇದೆ. ಮತ್ತು ಸೆಕ್ಯೂರಿಟಿಗೆ ನಾವು ಇಷ್ಟು ಅವ್ರಿಗೆ ಕಮಿಷನ್ ಮೇಲೆ ಕೊಡ್ತೀವಿ. ಕಮಿಷನ್ ಇಷ್ಟು ನೀನು ತಗೊಬಿಡು, ಈ ಬಂದು ಪ್ರಾಫಿಟಲ್ಲಿ ನಿನಗಿಷ್ಟು, ಅದನ್ನು ನೀನು ನಮಗೆ ಇಷ್ಟು ಕಾಪಾಡಿಕೊಡ್ಬೇಕು ಅಂತ ಹೇಳಿ ಅದನ್ನು ಮಾಡ್ತಾಯಿದ್ವಿ. ಈಗ ನೆಕ್ಸ್ಟಿಂದ ಎಲ್ಲ ಸ್ವಲ್ಪ ಇದಕ್ಕೆ ಸೆಕ್ಯೂರಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ ಗೌರ್ಮೆಂಟೇ ನಮಗೆ ಸಪೋರ್ಟ್ ಮಾಡ್ತಾಯಿದೆ. ಎಲ್ಲ ಯಾರ್ಯಾರು ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಒಂದು ಇದನ್ನೇ ಮಾಡ್ತಾಯಿದ್ವಿ ನಾವು. ಇದ್ರ ಗನ್ ಲೈಸೆನ್ಸ್ ಇರ್ಬೋದು, ಆ ಥರದ್ದು ಏನಾದರೂ ಗೌರ್ಮೆಂಟ್ ಪ್ರೊವೈಡ್ ಮಾಡಿ ಗನ್ ಲೈಸೆನ್ಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಈಗ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಎಲ್ಲ ಪ್ಲ್ಯಾಂಟರ್ಸು ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ನೆಕ್ಸ್ಟ್ ನಮಗೆ ಸೆಕ್ಯೂರಿಟಿ ಬೇಕು ಇನ್ನೂ ಹೆಚ್ಚಿಗೆ ಅಂತೇಳಿ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಅದು ನೆಕ್ಸ್ಟ್ ಇದರಲ್ಲೆಲ್ಲ ಆಗುತ್ತೆ. ನಾವು ಇದೊಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಮನಸ್ಸಲ್ಲಿದೆ. ದೇವರು ಇನ್ನೂ ಶಕ್ತಿ ಕೊಟ್ಟರೆ ಆ ಯೂನಿವರ್ಸಿಟಿ ಮಾಡಿ ತೋರಿಸ್ತೀವಿ. ಅದು ಕೃಷಿಲೇ ನಾವು ಓನಾಗಿ ರೈತರು ಆ ಯೂನಿವರ್ಸಿಟಿ ಮಾಡಬೇಕು ಅಂತ ಒಂದು ಚಾಲೆಂಜ್ ಇದೆ. ಅಂದರೆ ಎಲ್ಲ ಬೆಳೆಗಳನ್ನೂ ಬೆಳಿಬೇಕು. ಆ ಬೆಳೆ ಬೆಳೆದಿದ್ದಕ್ಕೆ ನಾವು ಒಳ್ಳೆ ಯಾವುದು ಕೆಮಿಕಲ್ ಇಲ್ಲದಂಥದ್ದು. ಈ ಡೈರಿ ಮಾಡಿರೋ ಉದ್ದೇಶ ಏನಂದರೆ, ಆರ್ಗ್ಯಾನಿಕ್ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿರೋದು. ಡೈರಿ ಲಾಸು ಪ್ರಾಫಿಟ್ಗಿಂತನೂ ಆರ್ಗ್ಯಾನಿಕ್ಕು ನಮಗೆ ರೈತರುಗಳಿಗೆ, ಅಲ್ಲಿ ಗ್ರಾಹಕರಿಗೆ ಒಳ್ಳೆ ಫುಡ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇದನ್ನು ಡೈರಿ ಮಾಡಿರೋದು. ಆರ್ಗ್ಯಾನಿಕ್ಕಿಗೋಸ್ಕರ ಇದು ಅನುಕೂಲ, ಸಪೋರ್ಟ್ ಮಾಡುತ್ತೆ. ಹಸುಕ್ಕೆ ಕೂಡ ಆಹಾರ ಏನು ಮಾಡ್ತಾಯಿದ್ದೀವಿ ಅಂದರೆ, ಅವರು ಯೂರಿಯಾ ಅದು ಇದೆಲ್ಲ ಹಾಕಿ ಬೆಳೆಸ್ತಾರೆ. ನಾವೇನು ಮಾಡ್ತಿದ್ವಿ, ನಮ್ಮದೇ ಒಂದು 200 ಎಕರೆ ಪ್ಲಾಟ್ ಇದೆ. ಜೋಳ ಬೆಳೆಯೋಕ್ಕೋಸ್ಕರನೇ ಒಂದು 200 ಎಕರೆ ಪ್ಲಾಟನ್ನು ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಜೋಳ ಬೆಳೆಯೋಕ್ಕೆ ಇನ್ನೊಂದು ಸ್ವಲ್ಪ ನಾವೇನು ಮಾಡ್ತಿದ್ವಿ, ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ. ಈಗ ಅದನ್ನು ನೆಕ್ಸ್ಟ್ ಎಲ್ಲ ನಾವು ಅದನ್ನಕ್ಕೂ ಬೇರೆ ಒಂದು ಮಾರ್ಗದರ್ಶನ ಮಾಡಿ ನಮ್ಮಲ್ಲೇ ಬೆಳೆಯೋ ಅಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಈಗ ಅದರಲ್ಲೇ ಆ ಒಂದು ಮೆನೂರಲ್ಲೇ ನಾವು ಗಿಡಗಳಿಗೆ ಹಾಕ್ಬೋದು, ಬೇರೆ ಇದಕ್ಕೆಲ್ಲ ಹಾಕ್ಬೋದು. ಅದನ್ನು ನಾವು ಈಗೆಲ್ಲ ಗಿಡಗಳಿಗೂ ಮಾಡ್ತಾಯಿದ್ವಿ. ನೆಕ್ಸ್ಟ್ ಎಲ್ಲ ಒಂದು ಆರ್ಗ್ಯಾನಿಕ್ ಇದು ಫಾರ್ಮ್ ಫುಲ್ ಆಗುತ್ತೆ. ಈಗ ನಮ್ಮದ್ರಲ್ಲೇ ಸಾಕಷ್ಟು ಆಗ್ತಾಯಿದೆ. ಈಗ ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ಒಂದು 4,000 ಲೋಡು ನಮಗೆ ಗೊಬ್ಬರ ಸಿಗ್ತಾಯಿದೆ ಇಷ್ಟು ದನಗಳಲ್ಲಿ. ಮತ್ತು ಇನ್ನೊಂದು ಸ್ಪ್ರೇಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ, ಈ ಒಂದು ಟ್ಯಾಂಕ್ ಮಾಡಿದ್ದೀವಿ. ಆ ಸ್ಲರಿ ಬರುತ್ತಲ್ಲ, ಸ್ಲರಿಯೆಲ್ಲನೂ ಏನು ಮಾಡ್ತೀವಿ, ಒಂದು ಇದರಲ್ಲಿ ಬರುತ್ತೆ ಅದನ್ನು 15 ದಿವಸಕ್ಕೆ ಇದು ಮಾಡಿಬಿಟ್ಟು ಅದನ್ನು ಸ್ಪ್ರಿಂಕ್ಲರ್ ಮಾಡ್ತೀವಿ. ಅದನ್ನು ಡೈರೆಕ್ಟಾಗಿ ಅದು ಏನಾಗುತ್ತೆ ಅಂತಂದರೆ, ಇನ್ನು ನಮ್ಮದು ಹುಳ ಅದು ಇದೆಲ್ಲ ಅವಾಯ್ಡ್ ಆಗುತ್ತೆ. ಫುಲ್ಲು ಯಾವುದು ಕ್ರಿಮಿಕೀಟಗಳು ಜಾಸ್ತಿ ಸೇರಲ್ಲ ನಮ್ಮ ತೋಟದಲ್ಲಿ, ಅದೂ ಅವಾಯ್ಡ್ ಆಗುತ್ತೆ. ಅದರಿಂದ ಇವೆಲ್ಲ ಒಂದು ಸಿಸ್ಟಮಾಗಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಈಗೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಅದನ್ನು ನಾವು ಇಷ್ಟು ದಿನ ಏನು ಮಾಡ್ತಾಯಿದ್ದೀವಿ, ಏನೋ ಒಂದು ಸಪೋರ್ಟಾಗಿ ಎಲ್ಲರಿಗೂ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ದೃಷ್ಟಿಲಿ ಹೋಗ್ತಾಯಿದ್ದೋ. ಈಗ ಏನಾಗಿದೆ ಅಂದರೆ, ನಮ್ಮ ತಾಲೂಕಲ್ಲಿ ಡೆವಲಪ್ಮೆಂಟ್ ಆಗಲಿ ಮತ್ತು ಇದು ನಮ್ಮ ಫಾರ್ಮರ್ಗಳಿಗೆ ನೀರಾಗಲಿ ಸಿಗ್ತಾಯಿಲ್ಲ. ಈ ಟೂರಿಸಮ್ ಆಗ್ಬೋದು, ಮತ್ತು ಡೆವಲಪ್ಮೆಂಟ್ ಆಗ್ಬೋದು, ಆಮೇಲೆ ನಮ್ಮ ಇರಿಗೇಷನ್ ಆಗ್ಬೋದು. ಇರಿಗೇಷನ್ ಏನಾಗಿದೆ ಅಂದರೆ, ನಮ್ಮ ಅರಕಲಗೂಡು ತಾಲೂಕಲ್ಲಿ ಅಷ್ಟಾಗಿರೋ ಇದು ಎಲ್ಲೂ ಆಗಿಲ್ಲ. 2 ಹೊಳೆ ಇಟ್ಕೊಂಡಿದ್ದೀವಿ ನಾವು. 2 ಹೊಳೆ ಇಟ್ಕೊಂಡು ನಾವು ಮಾಡ್ತಾ ಇರೋದೇನೋ ಬೋರ್ವೆಲ್ ನೀರು ಕುಡಿತಾಯಿದ್ವಿ. ಆ ಸ್ಥಿತಿಲಿದ್ದೀವಿ ನಾವು. ಅದರಿಂದ ನಮಗೆ ಬೇಕಾಗಿರೋದು ಜನಗಳಿಗೆ 2 ಜೀವನದಿಗಳು ಹರಿತಿದ್ದಾವೆ. ಅದರಲ್ಲಿ ಜೀವನದಿಗಳನ್ನ ನಾವು ಬೇರೆ ಕಡೆಗೆ ಹರಿಯಾಕ್ಬಿಟ್ಟು ನಾವು ಬೋರ್ವೆಲ್ ನೀರು ಕುಡಿತಾಯಿದ್ದೀವಿ. ಆ ದುಸ್ಥಿತಿ ಬಂದಿರೋದ್ರಿಂದ ಅದು ಮೊದಲನೇ ಇಂಪಾರ್ಟೆಂಟು ಅಂದರೆ, ರೈತರುಗಳಿಗೆ ವಿತೌಟ್ ಇದರಲ್ಲಿ ನೀರು ಕೊಡಬೇಕು. ನಮಗೆ ಅರಕಲಗೂಡು ತಾಲೂಕಿಗೆ ವಿತೌಟ್ ಮಿಷನರಿಲಿ ವಾಟರ್ ಸಪ್ಲೈ ಮಾಡೋ ಅಂಥ ಒಂದು ವ್ಯವಸ್ಥೆನೂ ಆಗಬೇಕು.
ಅದು ಮುಂದೊಂದು ದಿನ ನಾವು ಅದನ್ನು ಮಾಡೇ ತೀರಿಸ್ತೀವಿ. ಅದು ನಮ್ಮ ಗುರಿಯಾಗಿದೆ. ಮತ್ತು ರಾಮನಾಥಪುರ ಅನ್ನೋದೊಂದು ಪುಣ್ಯ ಇದು ದಕ್ಷಿಣ ಕಾಶಿ ಅನ್ನೋದು ಕ್ಷೇತ್ರ. ಅದು ಆ ಕ್ಷೇತ್ರದಲ್ಲಿ ದೇವಸ್ಥಾನಗಳೆಲ್ಲ ಬಿದ್ದೋಗ್ತಿದ್ದಾವೆ. ಅದನ್ನು ನಮ್ಮ ದೃಷ್ಟಿಯಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮದಾಗಿದೆ. ಅದನ್ನು ಸಹ ಮಾಡ್ತೀವಿ. ಆಮೇಲೆ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಯೂತ್ಸು ಸಿಕ್ಕಾಪಟ್ಟೆ ಆಗಿದ್ದಾರೆ. ಯೂತ್ಸಿಗೆ ಕೆಲಸನೇ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ. ಆ ಬೆಂಗಳೂರಲ್ಲಿ ಎಲ್ಲಿ ಒಂದು 2 ತಿಂಗಳು 3 ತಿಂಗಳು ಮಾಡ್ತಾರೆ. ಅಲ್ಲಿಂದ ಕೆಲಸ ಮಾಡೋಕ್ಕೆ ಸುಸ್ತಾಗಿ ಬಂದು ಮತ್ತೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅವ್ರಿಗೇನಾರ ಮಾಡಿ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಒಂದು 10,000 ಜನಕ್ಕೆ ಒಂದು ಉದ್ಯೋಗ ಕೊಡೋವಂಥ ಒಂದು ವ್ಯವಸ್ಥೆ ಆಗ್ಬೋದು. ಅದನ್ನು ಮಾಡೋವಂಥ ಒಂದು ಕನಸಿದೆ ಈ ಒಂದು ಕ್ಷೇತ್ರದಲ್ಲಿ. ನಾವೇನಾದ್ರು ಒಳ್ಳೆಯದಾಗಿ ಬಂದರೆ ಈ ಒಂದು 3 ಕ್ಷೇತ್ರ ಇವನ್ನ ನಾವು ರೆಡಿ ಮಾಡಿ ಇದನ್ನು ಮಾಡಬೇಕು ಅಂತ ಒಂದು ಛಲ ಇದೆ. ಅದು ದೇವ್ರ ಇಚ್ಛೆ. ದೇವ್ರು ಒಳ್ಳೇದು ಮಾಡಿದರೆ ಇವೆಲ್ಲ ಮಾಡೋಕ್ಕೆ ನಮ್ಮಲ್ಲಿ ಒಂದು ಗುರಿ ಇದೆ. ನಮಗೇನು ಅಲ್ಲಿ ರಾಜಕಾರಣದಿಂದೆಲ್ಲ ದುಡಿಬೇಕು ಅನ್ನೋದಾಗಲಿ ಬೇರೆದು ಇದೇನಿಲ್ಲ. ಇದು ಮಾಡಬೇಕು ಅಂತ ಒಂದು ಗುರಿ ಇದೆ. ಅದನ್ನು ಮಾಡಿ ತೋರಿಸ್ತೀವಿ. ವಿತೌಟ್ ಮಿಷನರಿ ವಾಟರ್ ಸಪ್ಲೈ ಅಂತ ಅಂದರೆ ಹೈಯೆಸ್ಟ್ ಪಾಯಿಂಟಲ್ಲಿ ಟ್ಯಾಂಕ್ ಕಟ್ಟಬೇಕು. ಗ್ರಾವಿಟಿ ಲೆವೆಲ್ ಅಂದರೆ ಏನಾಗುತ್ತೆ ಅಂದರೆ ಈ ಒಂದಿನ ಬಿಟ್ಟು ಒಂದಿನ ರೈತರುಗಳಿಗೆ ಬೆಳೆಗೆ ನೀರು ಕೊಡದೆ ಹೋದರೆ ಇದಾಗುತ್ತೆ, ಒಣಗೋಗುತ್ತೆ. ಆದ್ದರಿಂದ ವಿತೌಟ್ ಅಂತ ಅಂದರೆ ಏನು ಮಾಡ್ತೀವಿ, ಹೈಯೆಸ್ಟ್ ಪಾಯಿಂಟಲ್ಲಿ ನೀವು ಇದನ್ನು ಟ್ಯಾಂಕ್ಗಳು ಮಾಡಬೇಕು. ಈಗ ಎಷ್ಟು ಒಂದು ಏರಿಯಾಕ್ಕೆ ಎಷ್ಟು ಟ್ಯಾಂಕ್ ಬೇಕು ಅಂತೇಳ್ಬಿಟ್ಟು ಒಂದು ಟ್ಯಾಂಕ್ ಮಾಡಬೇಕು. ಆ ಟ್ಯಾಂಕಿಗೆ ನಮ್ಮದು ಹೊಳೆಯಿಂದ ಬಂದದ್ದನ್ನು ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಅಲ್ಲಿಂದ ಗ್ರಾವಿಟಿಲಿ ಅವರಿಗೆ ಇದನ್ನು ಕೊಟ್ಟಾಗ ಅವರಿಗೆ ಏನು ಅನುಕೂಲ ಆಗುತ್ತೆ. ಈಗೇನು ಮಾಡ್ತಿದ್ದೀವಿ ಅಂದರೆ ಒಂದು 40-50 ಅಡಿ ಆಳದಲ್ಲಿ ನಾವು ನಾಲೆ ತಗೊಂಡು ಹೋಗಿದ್ದೀವಿ. ಆ ನಾಲೆ ನೀರು 40-50 ಅಡಿ ಹೋದಾಗ ನಮ್ಮೂರಿಗೆ ಆಗಲ್ಲ, ಅದು ಬೇರೆ ತಾಲೂಕು ಬೇರೆ ಡಿಸ್ಟ್ರಿಕ್ಗಳಿಗೆ ಹೋಗ್ತದೆ. ಬಿಟ್ಟರೆ ಅದು ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 40 ಅಡಿ ಆಳದಲ್ಲಿ ಹೋಗಿದೆ ಇನ್ನು ನಮ್ಮ ನಾಲೆ. 40 ಅಡಿ ಆಳದಲ್ಲಿ ಹೋದ್ರೆ ಎಷ್ಟು ಆಗ್ಬೋದು, ಎಷ್ಟು ಜನಗಳಿಗೆ ನೀರು ಆಗ್ಬೋದು. ಆಮೇಲೆ ಅದು ನೀರು ಬಿಟ್ಟಿದ್ದು ಎಲ್ಲಿ ಹೋಗುತ್ತೆ, ಅದು ಒಂದು ಮಟ್ಟ ಇದ್ದರೆ ನೀರು ನಿಲ್ಲುತ್ತೆ, ಇಲ್ಲದ್ರೆ ಏನಾಗುತ್ತೆ ಎಲ್ಲ ಮತ್ತೆ ಸಮುದ್ರಕ್ಕೆ ಹೋಗುತ್ತೆ, ಮತ್ತೆ ಹೊಳೆಗೆ ಹೋಗುತ್ತೆ. ಅದರಿಂದ ಅದು ಮಾಡಬೇಕಾದ್ರೆ ವಿತೌಟ್ ಗ್ರಾವಿಟಿಲಿ ಪೈಪ್ಲೈನಲ್ಲಿ ನೀರು ಕೊಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಬಿಟ್ಟರೆ ನೀವು ನಾಲೆ ಹೊಡೆದು ನೀರು ಕೊಡ್ತೀವಿ ಅಂತ ರೈತರಿಗೆ ನೀರು ಕೊಡ್ತೀವಿ ಅಂದರೆ ಅದು ನಾಲೆ ನೀರು ತಗೊಂಡು ಅವನು ಬೆಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಕಾನ್ಸೆಪ್ಟ್ ನಮ್ಮಲ್ಲಿ ಅದು ಚೆನ್ನಾಗಿದೆ. ಅದು ಮಾಡೋಕ್ಕೆ ಒಂದು ಅವಶ್ಯಕತೆ ಇದೆ. ಇನ್ನು ಶಿಕ್ಷಣದ ಬಗ್ಗೆ ನಮ್ಮ ಇದರಲ್ಲಿ ಯಾವುದು ನಮ್ಮದು ಇದೇ ಇಲ್ಲ, ಯಾವುದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಆಮೇಲೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಒಂದು, ಇಂಜಿನಿಯರಿಂಗ್ ಕಾಲೇಜ್ ಒಂದು, ಮತ್ತು ಇನ್ನೊಂದು ಡಿಗ್ರಿ ಕಾಲೇಜು. ಈ 3 ಕಾಲೇಜು ಇಲ್ಲ ಇಲ್ಲಿ. ಇಲ್ಲಿಂದ ಹಾಸನ ಹೋಗ್ತಾರೆ ಮಕ್ಕಳು, ಬೆಳಗ್ಗೆ 5 ಗಂಟೆಗೆ ಎದ್ದು ಓಡ್ತಿರ್ತಾರೆ. ಇಲ್ಲಿಂದ 5 ಗಂಟೆಗೆ ಎದ್ದು ಹೋಗಿ ಅವ್ರು ನೋಡಿದರೆ ಹೊಟ್ಟೆ ಉರಿತದೆ ಪಾಪ. 5 ಗಂಟೆಗೆ ಎದ್ದು ಇಲ್ಲಿಂದ ಹಾಸನ, ಹೊಳೆನರಸೀಪುರ ಈ ಕಡೆ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಓದ್ಕೊಂಬರ್ತಾರೆ ಪಾಪ ಅಲ್ಲಿಂದ. ಅದರಿಂದ ಇವೆಲ್ಲ ಇಲ್ಲೇ ಆಗಬೇಕು ನಮ್ಮ ತಾಲೂಕಲ್ಲೇ. ಆದರೆ ಇದು ಒಂದು ಬೆನಿಫಿಟ್ ಆಗುತ್ತೆ. ಅದನ್ನು ಮುಂದೆ ಒಂದು ದಿನ ನಾವೇನಾದ್ರು ಯೋಚನೆ ಮಾಡಿ ಇವನ್ನ ಮಾಡೋಕ್ಕೂ ನಮಗೆ ಶಕ್ತಿ ಇದೆ. ಅದನ್ನು ಮಾಡ್ತೀವಿ. ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ನಾವು ರೈತರುಗಳೇ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ಹೆಂಗೆ ಅಂದರೆ ಅವ್ರಿಗೇನು ಎಜುಕೇಟೆಡ್ ಮಾಡ್ಬೋದು ಅಂತಂದರೆ, ಈಗ ಇವರೆಲ್ಲ ಈ ಅಗ್ರಿಕಲ್ಚರು ಹಾರ್ಟಿಕಲ್ಚರ್ ಎಲ್ಲ ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಅವ್ರ ಬಗ್ಗೆ ಹೇಳೋಗ್ತಾರೆ, ಏನು ಹಿಂಗೆ ಮಾಡಬೇಕು, ಅದೇ ಹಳೆಯ ಮೆಥಡಲ್ಲಿ ಅವರು ಅಗ್ರಿಕಲ್ಚರ್ ಆಗ್ಬೋದು ಹಾರ್ಟಿಕಲ್ಚರ್ ಆಗ್ಬೋದು. ಅದರಿಂದ ನಮ್ಮ ರೈತರುಗಳಿಗೆ ಬೇರೆ ರೈತರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇಂಟ್ರೊಡ್ಯೂಸ್ ಮಾಡಿ ಅಥವಾ ಹೊರದೇಶಗಳಿಗೆ ಕಳಿಸಿ ಅವ್ರಿಗೆ ಮೈಂಡನ್ನ ವಾಶ್ ಮಾಡಬೇಕು. ನಾವು ಯಾವ ಥರ ಮಾಡಬೇಕು, ಏನು ಮಾಡೋದು ಅಂತೇಳ್ಬಿಟ್ಟು. ನಮಗೆ ಎಲ್ಲಿ ನಾವು ಎಡುಕ್ತಾ ಇದ್ದೀವಿ ಅಂತಂದರೆ ಸಬ್ಸಿಡಿ ಕೊಡೋದ್ರಲ್ಲೇ ನಾವು ತಪ್ಪು ಮಾಡ್ತಾಯಿದ್ದೀವಿ. ಯಾವ ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೋ ಅಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದು. ಸಬ್ಸಿಡಿ ಎಲ್ಲ ತೆಗೆದು ಯಾರು ಕಷ್ಟಪಟ್ಟು ಬೆಳಿತಾನೆ ಆ ಬೆಳೆದಂಥ ರೈತನಿಗೆ ಒಳ್ಳೆ ರೇಟ್ ಕೊಟ್ಟರೆ ನಮಗೆ ಒಳ್ಳೆ ಆಹಾರನೂ ಬೆಳ್ಕೊಡ್ತಾರೆ, ಒಳ್ಳೆ ಉತ್ಪತ್ತಿನೂ ಆಗುತ್ತೆ. ನಮ್ಮ ಇದಕ್ಕೂ ರೈತ ಸಮುದಾಯಕ್ಕೂ ಒಳ್ಳೆ ಇದಾಗದಂಗೆ ಆಗುತ್ತೆ. ಈ ಥರ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ಯಾವಾಗ ಸಬ್ಸಿಡಿ ಕೊಡೋಕೆ ಹೋಗ್ತಾರೆ ಆಗಲೇ ನಮಗೆ ರೈತರುಗಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಏನು ಸಬ್ಸಿಡಿ ಬೇಡಿ, ಈ ಸಬ್ಸಿಡಿ ದುಡ್ಡನ್ನೇ ತೆಗೆದು ಅವ್ನು ಬೆಳೆದನಿಗೆ ಬೆಳೆ ಕೊಡಿ, ಅವರೇ ಇನ್ನೂ ಹೆಚ್ಚಿಗೆ ಬೆಳೆದು ಕೊಡ್ತಾರೆ ಅವರು. ಅದರಿಂದ ಆ ಥರ ಮಾಡಿದರೆ ಅನುಕೂಲ ಆಗುತ್ತೆ. ರೈತರುಗಳು ಹೇಳಬೇಕಷ್ಟೇ, ನೀನು ಸಬ್ಸಿಡಿ ಬೇಡಪ್ಪ, ನಮಗೆ ಬೆಳೆದಿದ್ದೀವಲ್ಲ ಅದಕ್ಕೆ ಕರೆಕ್ಟಾಗಿ ಬೆಳೆ ಕೊಡು. ನಾವು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ನ ಇವರೆಲ್ಲ ಸ್ಟಾಪ್ ಮಾಡಿ ಅವ್ರನ್ನ ನಮಗೆ ಏನು ಮಾರ್ಕೆಟಿಂಗ್ ಮಾಡೋಕ್ಕೆ ಕೊಡಿ. ನಾವು ಬೆಳೆದಂಥದ್ದನ್ನು ಮಾರ್ಕೆಟಿಂಗ್ ಮಾಡಿಕೊಡಿ. ಇದೆಲ್ಲ ಬೇಡ ನಿಮಗೆ, ಏನು ನೀವು ಹೇಳೋಕ್ಕೆ ಬರಬೇಕಾಗಿಲ್ಲ, ಬೆಳೆಯೋದನ್ನು ನಾವು ಬೆಳಿತೀವಿ. ಅದನ್ನು ಮಾರ್ಕೆಟಿಂಗ್ ಮಾಡೋಷ್ಟು ಶಕ್ತಿ ನಿಮಗೆ ಕೊಡಿ. ಅಂದರೆ ಈಗ ನಮ್ಮ ಫುಡ್ ಶಾರ್ಟೇಜ್ ಇದೆ. ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ತಿನ್ನೋಕ್ಕೆ ಏನೂ ಇಲ್ಲ.
ಯಾವುದೋ ಒಂದು ಈಗ ಈ ಸಿಕ್ಕಿದ್ದನ್ನು ತಿಂತಾರೆ, ಏನು ಈ ಎಮರ್ಜೆನ್ಸಿ ಸಿಗ್ತದೆ ಅದನ್ನೇ ತಿಂತಾರೆ. ಆದರೆ ಅದನ್ನು ಮಾರ್ಕೆಟಿಂಗ್ ಮಾಡಿ ಅವ್ರ ಮನೆ ಬಾಗಿಲಿಗೆ ತಲುಪಿಸಿದರೆ ಒಳ್ಳೆ ಫುಡ್ ಸಿಗುತ್ತೆ, ಒಳ್ಳೆ ಪೌಷ್ಟಿಕಾಂಶದ ಆಹಾರ ಸಹ ಜನಗಳಿಗೆ ಸಿಗುತ್ತೆ. ಅದು ಬಿಟ್ಟಿಲ್ಲ, ಇವರು ಎಲ್ಲೋ ಮಾರ್ಕೆಟಿಂಗ್ ಮಾಡಿರ್ತಾರೆ. ಇಲ್ಲಿ ಈಗ ಒಂದು 20 ಕಿಲೋಮೀಟರ್ ಇರ್ತದೆ ಹಳ್ಳಿಗಳಲ್ಲಿ ಎಲ್ಲರೂ ಬೆಳೆದಿರೋಕ್ಕಲ್ಲ ಅದನ್ನು, ಯಾವುದನ್ನು ತರಕಾರಿ ಆಗ್ಬೋದು, ಹಣ್ಣು ಹಂಪಲುಗಳಾಗ್ಬೋದು, ಅವನ್ನ ಎಲ್ಲೂ ತಿಂದಿರೋಕ್ಕಲ್ಲ. ಅದನ್ನು ಏನು ಮಾಡಬೇಕು ಅಂದರೆ ಅವ್ರ ಮನೆ ಬಾಗಿಲಿಗೆ ಸಪ್ಲೈ ಕೊಡೋಂಥ ಒಂದು ಮಾರ್ಗದರ್ಶನ ಆಗಬೇಕು. ಅದಾದಾಗ ಮಾತ್ರ ನಮ್ಮ ರೈತಗಳು ಡೆವಲಪ್ ಆಯ್ತಾರೆ, ನಮ್ಮ ದೇಶನೂ ಒಂದು ಒಳ್ಳೆಯ ಒಂದು ಇದು ಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ.